ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಕರ ಸಂಕ್ರಾಂತಿ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವ್ಲಾಗ್ ಕಂಟಿನ್ಯೂ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಅದಷ್ಟು ಕಂಟಿನ್ಯೂ ಎಲ್ಲ ಸ್ಟಾರ್ಟ್ ಮಾಡೋದು. ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಎಳ್ಳು ಬೆಲ್ಲ ಎಲ್ಲ ಜೋಡಿಸ್ತಾ ಇದ್ದೀನಿ. ದೇವ್ರ ಮುಂದೆ ಇನ್ನೂ ಪೂಜೆ ಆಗಿಲ್ಲ. ಅಲ್ಲಿ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಕಡಲೆಕಾಯಿ ಮತ್ತು ಗೆಣಸು ಬೇಯಿಸಿಟ್ಟಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಇಡಬೇಕು, ಇನ್ನೂ ಇಟ್ಟಿಲ್ಲ. ಎಳ್ಳು ಬೆಲ್ಲ ಎಲ್ಲ ಇಟ್ಟು ಕಬ್ಬೆಲ್ಲ ಇಟ್ಟು ಎಳ್ಳು ಬೆಲ್ಲ ಇಲ್ಲಿ ನನ್ನ ಹತ್ರನೇ ಐತೆ. ಇಲ್ಲಿ ದೇವರ ಹತ್ರ ಇಕ್ಕಿರೋದು. ಇಟ್ಟಿಯಾ? ತೋರಿಸ್ಬೋದಾ? ಇಲ್ಲಿ ಇಲ್ಲಿ ಎಷ್ಟು ಫ್ಯಾನ್ಸಿ ಆಗಿಟ್ಟಾರ ನೋಡಿ ಗೈಸ್. ದೇವ್ರ ಮುಂದೆ ಎಲ್ಲ ಚೆನ್ನಾಗಿ ಕಾಣ್ಬೇಕಲ್ವಾ? ವರ್ಷಕ್ಕೊಂದು ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನು ಆಡಿ, ಆಯ್ತಾ? ಸೊ ಇದು ಮಿಕ್ಕಿದ್ದೆಲ್ಲ ಹಂಚೋರ್ಗೆ ನಾವು ಹಾಕ್ತೀವಿ. ಇಲ್ಲಿ ಬಾಕ್ಸ್ ಎಲ್ಲ ತಗೊಂಡ್ ಬಂದಿದ್ದೀನಿ. ಇನ್ನ ಪ್ಯಾಕ್ ಮಾಡಿಲ್ಲ. ಇವಳ್ದು ಸ್ನಾನ ಆಗಿದೆ, ಇನ್ನ ರೆಡಿ ಆಗಿಲ್ಲ. ಅಂದ್ರೆ ಹೊಸದು ಫ್ರಾಕ್ ಹಾಕೊಂಡಿದ್ದಾಳೆ. ಟ್ರೆಡಿಷನಲ್ ಆಗಿ ಇನ್ನ ಮೇಕಪ್ ನೈಟ್ ಅಲ್ಲ, ಆಮೇಲಿಂದ ಟ್ರೆಡಿಷನಲ್ ಅಂತಾರೆ ಗೈಸ್. ಇವರು ಲಂಗ ಬ್ಲೌಸ್ ಲಂಗ ಬ್ಲೌಸ್ ಅಲ್ಲ, ಲಂಗ ದಾವಣಿ. ಅಯ್ಯೋ ಒಂದು ಇನ್ನೇನು ಪ್ಯಾಂಟು ಶರ್ಟ್ ಹಾಕೊಂಡ್ ಹೋಗ್ತಾರಾ? ಚೆನ್ನಾಗಿ. ಸೊ ಫ್ರೆಂಡ್ಸ್, ಇವಾಗ ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ಹೊಸ ಸ್ಯಾರಿ ಇತ್ತು, ಅದನ್ನು ವೇರ್ ಮಾಡಿಕೊಂಡು ಹೊರಟಿದ್ದೀನಿ. ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಅಣ್ಣನ ಮನೆಗೆ, ನಮ್ಮ ಅಣ್ಣದಿರ ಮನೆಗೆ. ಎಲ್ಲರಿಗೂ ಇದು ಎಳ್ಳು ಬೆಲ್ಲ ಕೊಟ್ಬರೋಣ ಅಂತ. ವಾಯ್ಸ್ ಪೂರ ಹೋಗಿದೆ, ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಸೊ ನನ್ನ ಮಗಳು ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಇನ್ನೂ ಊಟ ಮಾಡಿಲ್ಲ, ಸಿಕ್ಕಾಬಿಟ್ಟೆ ಹೊಟ್ಟೆ ಹಶ್ವಾಗ್ತದೆ. ನಮ್ಮ ಅತ್ತಿಗೆ ಅಲ್ಲೇ ಬಾ ಊಟ ಮಾಡಂತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ಸೊ ನನ್ನ ಮಗಳು ರೆಡಿಯಾಗಿದ್ದಾಳೆ, ಜಡ ಎಲ್ಲ ಹಾಕಿದ್ದೀನಿ. ಇಷ್ಟೊತ್ತಾಯ್ತು ಇದೆಲ್ಲ ರೆಡಿ ಮಾಡಿ, ಇದೆಲ್ಲ ಕುಚ್ಚು ಹಾಕಕ್ಕೆ. ಸೊ ಅವಳದೇ ಓನ್ ಹೇರು, ನಾವು ಯಾವುದೂ ಚೌಲಿ ಏನೂ ಹಾಕಲ್ಲ, ಎಲ್ಲ ಲಾಂಗ್ ಹೇರ್ ಬೆಳೆಸ್ಕೊಂಡಿರೋದು, ಒಂದು ಕಟ್ ಮಾಡಿಲ್ಲ. ನಡಿಯಪ್ಪ ಇಲ್ಲೇ ಮೆಟ್ಲು ಕೀ ಹಾಕ ಬರ್ತೀನಿ. ಅವನೆಲ್ಲೋದು, ಅವ್ನು ಮುಂದೆ ಕೊಟ್ಟೋದ್ನಾ? ಸೊ ದೇವ್ರ ಮುಂದೇನು ಎಳ್ಳು ಬೆಲ್ಲ ಪೊಂಗಲ್ಲು ಮತ್ತು ಬೇಯಿಸಿರೋ ಅಂಥ ಕಡಲೆಕಾಯಿ ಗೆಣಸು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ, ಕಬ್ಬೆಲ್ಲ ಇಟ್ಟು. ಮನೆ ಮುಂದೇನು ಈ ಥರ ರಂಗೋಲಿ ಹಾಕಿದ್ದೀನಿ. ಇದು ಕಲರ್ಸ್ ಏನು ಫಿಲ್ ಮಾಡೋಕ್ಕೆ ಹೋಗಲಿಲ್ಲ, ಮಕ್ಕಳು ತುಳಿದು ಹಾಳು ಮಾಡ್ತಾರೆ ಅಂತ. ಮಾಮೂಲಿ ಆರ್ಟಿಫಿಷಿಯಲ್ ಫ್ಲವರಿಂದ ಮನೆಗೆ ತೋರಣ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹೆಂಗೋಗ್ತಾವ ನೋಡೋನು, ಒಂಚೂರು ಭಯ ಇಲ್ಲ ಅವನಿಗೆ. ತೆಗಿಲ್ಲ ಗೇಟು ತೆಕ್ಕತ್ತೀರಾ? ನೋಡಿ, ಹೌದಾ? ಚಿಕ್ಕ ಸೈಜ್ ತರಿಸ್ತೀನಿ ನೋಡಿ. ಇವ್ನು ನೋಡಿ ಸೈಡ್ ಬರ ಅಂದ್ರೆ ಈಚೆಗೆ ಬರ್ತಾವನೆ. ಸೊ ನೋಡಿ ಗಾಯ್ಸ್, ನಮ್ಮ ಅತ್ತೆ ಮನೆಗೆ ಬಂದಿದೀವಿ. ಗಾಯ್ಸ್, ನಮ್ಮ ಅತ್ತೆ ಮನೆಗೆ ಬಂದಿದೀವಿ. ಊಟ ಮಾಡಕ್ಕೆ ಮಾಡಿಲ್ಲ, ಹಬ್ಬದ ಊಟ ಮಾಡಕ್ ನಮ್ಮ ಮನೇಲಿ ಮಾಡಿಲ್ಲ. ಅದಕ್ಕೆ ನಮ್ಮ ಅತ್ತೆ ಕರ್ದವ್ರೆ ತಿನ್ಕೊಂಡು ಹೋಗಿ ಅಂತ, ಅದಕ್ಕೆ ತಿನ್ನಕ್ ಬಂದಿದೀವಿ. ತಿನ್ಬಿಟ್ಟು ಟೇಸ್ಟ್ ಹೇಳೋಣ. ನನ್ನ ಮಗಳಿಗಂತೂ ಮಾರ್ಕ್ ಹೋಗಿಲ್ಲ, ಅಮ್ಮ ಆಗಿರೋದಿನ್ನ. ಜಡೆ ಚೆನ್ನಾಗ್ ಬಂದೈತಲ್ಲ ಸೀರಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಕುಚ್ಚೆಲ್ಲ ಹಾಕಿ. ಇದು ನಾಗರ ತಗೋಬೇಕು ಒಂದೆರಡು. ಉಮಗೋಲ್ಡೆ ತಗೊಂಡ್ಬಿಟ್ರೆ ಹೊಲದ ಚೆನ್ನಾಗ್ ಕಾಣುತ್ತೆ, ಉದ್ದಕ್ಕೋಗಿರುತ್ತೆ. ಉಮಗೋಲ್ಡ್ ನಾಗರ ಆ ಮೀಶೋನಲ್ಲಿ ನಾಗರದ ನೆಕ್ಲೆಸ್ ನೋಡಿದೀನಿ. ನಮ್ ಚಿಕ್ಕಮ್ಮನ ಹೆಂಡತಿಯವ್ರ ಮನೆ ಕಡೆಯವ್ರ ಮಂಜು ಯಾವಾಗ್ಲೂ ಹಾಕೋಬೇಕು. ಹೋಗಿದ್ದಾರೆ. ಸುಮ್ಮನೆ ರಜಾ ಹಾಕೊಂಡೆ, ಕೆಲಸ ಪೆಂಡಿಂಗ್ ಆಗ್ಬಿಡುತ್ತೆ. ಈ ಹಬ್ಬಕ್ಕೆ ಮಾಮೂಲಿ ಅಲ್ವಾ, ರಜಾ ಹಾಕಿರೋದು. ಅವಳ ಪಾಯಸ ಅದು, ನಿನ್ ಪಾಯಸ ಇಲ್ಲೈತೆ. ಅತ್ತೆಗೆ ಥ್ಯಾಂಕ್ಸ್ ಅಂತ. ಅವ್ನಿಗೆ ಇಷ್ಟವಾಗಿರೋ ಪಾಯಸ ಮಾಡಿಕೊಟ್ಟಿಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಏನ್ ಪಾಯಸಮ್ಮ ಇದು? ಅಲ್ಲಿ ಹೇಳೋರ್ಗೆ ಬೇಡ, ಜಲಿ ಪಾಯಸ. ಜಲ್ಲಿ ಪಾಯಸ ಅಂತ ಸವಕಿನ ಜೊತೆ. ಸೊ ಆಯಿತು, ಊಟ ಆಯಿತು, ರೀಲ್ಸ್ ಮಾಡಾಯಿತು, ಎಲ್ಲನೂ ಮಾಡಾಯಿತು. ನಾವು ಫೋಟೋನೇ ತೆಕ್ಕೊಂಡಿಲ್ಲ. ಅತ್ತೆ ಸೀರೆ ಉಟ್ಕೊಂಡಿರ್ತೀವಿ, ಇವಾಗ ಒಂದು ಫೋಟೋ ತೆಕ್ಕೊಂಡ್ರಣ.
ಎಲ್ಲ ರೀಲ್ಸ್ ಎಲ್ಲ ಮಾಡಿದ್ದಾಯ್ತು. ಇವಾಗ ಎಳ್ಳು ಬೆಲ್ಲ ಕೊಟ್ಟು ಮನೆಗೆ ಹೊರಡೋ ಸಮಯ. ಇವಾಗ ಜೋಡಿಸ್ಕೊತಾಳೆ ನನ್ನ ಮಗಳು. ಆ್ಯಕ್ಚುಲಿ ಮನೇಲಿ ಬಾಕ್ಸ್ಗೆಲ್ಲ ಜೋಡಿಸ್ಕೊಳಕ್ಕೆ ನಂಗೆ ಟೈಮೇ ಇರಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ಇವಾಗ ಜೋಡಿಸೋದನ್ನ ತೋರಿಸ್ತೀನಿ ವಿಡಿಯೋ ಅಷ್ಟೇ. ಪ್ಲೇಟು ಫೇಮಸ್ ಆಗಿರೋ ಕಾಂತ ಸಾಂಗ್ ನಾನು ಡ್ಯಾನ್ಸ್ ಮಾಡಿದ್ದೇನೆ ನೋಡಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕಿರ್ತಾರೆ. ಶಾರ್ಟ್ಸ್ ಅಲ್ಲಿ ಹಾಕಿರ್ತಾಳಂತೆ ಕಾಂತ ಡ್ಯಾನ್ಸ್ಗೆ, ಸಾಂಗ್ಗೆ ಡ್ಯಾನ್ಸ್ಗೆ ಅಂತ ಕಾಂತ ಸಾಂಗ್ಗೆ ಡ್ಯಾನ್ಸ್ ಮಾಡಿರೋದು. ಅವಳು ತುಂಬ ದಿವಸದಿಂದ ಅನ್ಕೊಂಡು ಫೈನಲ್ ಇವತ್ತು ಮಾಡಿದ್ದಾಳೆ. ಅವಳಿಗೆ ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡಿ ಮಾಡಿದ್ದಾಳೆ. ಆಕ್ಚುಲಿ ನಾನು 1 ನಿಮಿಷಕ್ಕೆ ಕರೆಕ್ಟಾಗಿ ಬರಬೇಕಾಗಿತ್ತು. 1 minute and 20 seconds ಕಲ್ತಿತ್ತು. ಆದ್ರೆ ಅದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ರೀಲ್ಸ್ ನಲ್ಲಿ 90 seconds ಬಂತಲ್ಲ ಅಷ್ಟೇ. ಆಯ್ ಬಾಕ್ ಏನ್ ಬಾ ಸಮಾಚಾರ? ಅಲ್ಲ ಫಿಶ್ ತಗೊಳ್ಬೇಕು. ಫಿಶ್ ಆಂಟಿ ಮನೆಗೆ ಏನ್ತಿ? ಫಿಶ್ ಆಂಟಿ ಮನೆಗೆ ಫಿಶ್ ಆಂಟಿ ಮನೆಗೆ ಹೋಗಿ ಎಷ್ಟೊಂದು ದಿವಸ ಆಯ್ತು. ಅವಳ ಫಿಶ್ ಆಂಟಿ ಮನೆಗೆ ನೆನೆ ಬಿಟ್ಬಿಟ್ಟು ಹೊಟ್ಟೋಗಿದ್ದೀವಿ ಅನ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟು ಅವಳು ಕರ್ಕೊಂಡೋಗಿ ಕುಂಡ್ರಿಸ್ಬಿಟ್ಟು ಕರ್ಕೊಂಡ್ಬೇಕು. ಶಿವರ ಚುಚ್ಕೊಂಡ್ಬಿಡ್ತು ನಂಗೆ ಮಧ್ಯಾಹ್ನ. ಹಾಂ ಇಡಿ ನಿನಗೆ ಕಾಫಿ ಕುಡಿತೀಯಾ? ಕುಡಿ. ಇಡಿ. ಅಡಿಕೆ ಇಟ್ಟ ಕವರ್ ಆಗಿದೆ ನೋಡಿ. ಅಲ್ಲ ನಾನು ಕವರ್ ಇಟ್ಕೊಂಡ. ಸರಿ ಆಯ್ತು. ಕ್ಲೀನಾಗಿ ನಿಧಾನವಾಗಿ ಜೋಡಿಸ್ಕೊ, ಅರ್ಜೆಂಟ್ ಮಾಡ್ಕೋಬೇಡ. ಮನೆಗೆ ಹೋಗ್ತೀನಿ ಅಂದ್ರೆ ಹೇಳು, ನಿಮ್ಮ ಅಪ್ಪ ಮನೆಗೆ ಬಂದೈತೆ ಅಂತ ಕಳಿಸ್ತೀನಿ. ಅತ್ತೆ ಎತ್ಕತ್ತದ ಹೋಗು, ಸೀರೆ ಉಟ್ಕೊಂಡೈತೆ ಅಂತ ಫೋಟೋ ಹೊಡಿತೀನಿ. ತಮ್ಲ ಹೆಂಗ ಹಾಕೋಣ ಕೊಡು. ಎಳ್ಳು ಬೆಲ್ಲ ಎದ್ ನಿಂತ್ಕ. ಇವಾಗ ಹೇಳ. ಹ್ಯಾಪಿ ಸಂಕ್ರಾಂತಿ ಅಂತೆ. ಸೇಮ್ ಟು ಯು. ಥ್ಯಾಂಕ್ ಯು. ನಿಂಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಂದು ಬಿದ್ದವ ನಾವು. ಸರಿ ಬೆಲ್ಲದ ತಂದ್ಬಿಟ್ಟೇನೋ? ಇಲ್ಲ ಅದೇನೋ ಗೊತ್ತಿಲ್ಲ, ಸಕ್ಕರೆದೇ ಇರ್ಬೇಕು. ಯಾರೋ ತೋರಿಸ್ತಾ ಇದ್ರು ಬೆಲ್ಲದನ್ನು ಕಣ. 50 ರೂಪಾಯಿ ಒಂದು ಪ್ಯಾಕೆಟ್ ಇಟ್ಟಿದ್ದು ಅಮ್ಮ. ರಿಟರ್ನ್ ಗಿಫ್ಟು. ಇವಾಗ ಅವಳಿಗೆ ಅರ್ಶಿನ ಕುಂಕುಮ ಕೊಡು. ಹಾಕ್ತೀನಿ ಇರು, ಅರ್ಜೆಂಟಾ ನಿಂಗೆ? ಬೆಲ್ಲ ಕೊಟ್ಟಿಲ್ಲ ನಾವು, ಕೊಟ್ಬಿಟ್ಟು ಹೋಗ್ಬೇಕು. ಹಂಗೆ ಮರ್ತ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಕಷ್ಟ. ಇವ್ರು ನೋಡಿ ಫೋಟೋ ಹೊಡಿತಾರೆ. ಹಾಂ ಶಿಲಾ ಬಾಲಕಿಯರು ಯಾವ್ಯಾವ ಊರ್ದು ಕಾಂತ ಅಂತೆ. ಕಣ್ಣು ಬಿಟ್ಬಿಟ್ಲೆ ಪ್ರಾಣಿ. ಇವಳು ನೋಡು ಕೈ ಬರ ಇಟ್ಕೊಂಡಾಳೆ ಪ್ರಾಣ್ವಿ. ಬಿಟ್ಟಿದ್ದಾಳೆ ಪ್ರಾಪ್ತಿ. ನಾನು ಏನ್ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಇವಳು ಅಂತೀನಿ. ಬಿಡ ಬಿಡತ್ತೆ ಅಂತ ಆಕಾಶದಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾಳೆ ಇವಳು. ನಮ್ಮ ಅತ್ತಿಗೆ ಹಂಗೆ ರೀಲ್ಸ್ ಮಾಡಕ್ಕೆ ಕೊಟ್ಟಿದ್ರೆ ಪುಟ್ಟನ ಮದ್ವೆಲಿ ನೋಡ ಗೊತ್ತೇ ನಿಮ್ಮ ಹತ್ರ. ಪುಟ್ಟನ ಮದ್ವೆಯಲ್ಲಿ ನಾನಲ್ಲಿ ಮಂಟಪ ಎಲ್ಲ ಸುತ್ತ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನಮ್ಮ ಅತ್ತಿಗೆ ಹಿಂಗ್ ಡ್ಯಾನ್ಸ್ ಆಡ್ತವ್ರೆ. ನೋಡಿದ್ರೆ ಪ್ಲೇನೆ ಕೊಟ್ಟಿಲ್ಲ. ಇಬ್ರು ಬಿದ್ದು ನಕ್ಕಿ ಇವತ್ತಿಗೂ ನೆನ್ಸ್ಕೊಳ್ತೀವಿ. ಮಧ್ಯಾಹ್ನ ರೀಲ್ಸ್ ಮಾಡುವಾಗ ಹಂಗೆ ನೆನ್ಸ್ಕೊಳ್ತಾ ಇದ್ವಿ. ನಂದಷ್ಟು ಬಂತೀಗ. ಟೇಸ್ಟ್ ಮಾಡಿ ಅಂತ ತಿಂದೆ ಅವಲೇ ನಾನು. ನೋಡಿ ಇವ್ರು ಯಾವೂರ ನೀವು? ಯಾವೂರು ಸುಮತಿ? ಮಂಗಳೂರ ಶಿವಮೊಗ್ಗನ? ಪ್ರಸಾದ ಇಲ್ಲ ಅಂತ ಕೇಳ್ತಾಳೆ ನಾವು ಪ್ರಾಪ್ತಿ. ಅಲ್ಲ ನಮ್ ಕಡೆ ಎಲ್ಲ ಅರ್ಶಿನ ಕುಂಕುಮ ಅಂದ್ರೆ ಇವ್ರೂರ್ ಕಡೆ ಎಂತದ? ಶಿವಮೊಗ್ಗ ಮಂಗಳೂರು ಸೈಡ್ ಅವ್ರ ಇವ್ರು ಫಿಲಮ್ ಬಂದಿದ್ಯಲ್ಲ ಕುಂದಾಪುರ ಅಂತ ಇವ್ರೂರು. ಪ್ರಸಾದ ಇಲ್ವಾ ಅಂತ ಕೇಳ್ತಾಳೆ. ನಾನು ಏನ್ ಪ್ರಸಾದ ಅಂತೀನಿ? ಕುಂಕುಮನ ಪ್ರಸಾದ ಅಂತಾರೆ ಇವ್ರ ಕಡೆ. ಒಳ್ಳೆ ಕಾಮಿಡಿ. ಕುಂಕುಮನ ಪ್ರಸಾದ ಅನ್ನೋದಲ್ಲ. ಕುಂಕುಮಕ್ಕೂ ಪ್ರಸಾದ, ದೇವ್ರ ಪ್ರಸಾದ ಇರುತ್ತೆ. ತಿನ್ನೋ ಪ್ರಸಾದಕ್ಕೂ ಪ್ರಸಾದ. ಫೋನ್ ಎಲ್ಲ ನೀವೇ ಬರ್ತೀರಾ? ಸಂಕ್ರಾಂತಿ ಸ್ಪೆಷಲ್ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಹೇಳ್ರಿ. ಹ್ಯಾಪಿ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾಳೆ ಎಲ್ಲ ಬೇಗ ಎದ್ದು ಸ್ಕೂಲ್ಗೆ ಹೋಗಿ.